ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ದೃಷ್ಟಿ ಬಗ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಇದ್ದರೆ ಸಾಕು ನೋಡಿ, ನಮ್ಮನೇಲಿ ಎಷ್ಟು ದೃಷ್ಟಿಯಾಗಿದ್ದರೂ ಹೋಗ್ಬಿಡುತ್ತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು, ಒಂದು 7 ಲವಂಗ ಇದ್ದರೆ ಸಾಕು. ಲವಂಗ ಒಂದು ನಿಂಬೆಹಣ್ಣಿಗೆ ಅರ್ಧ ಹೋಳು ಮಾಡ್ಕೊಳ್ಳಿ, ಇನ್ನು ಅರ್ಧ ಹೋಳು ಯೂಸ್ ಮಾಡಿ ಏನಕ್ಕಾದರೂ ಮೆತ್ತು ಮಾಡಿಕೊಳ್ಳಿ. ಇನ್ನು ಅರ್ಧ ಹೋಳು ಇರುತ್ತಲ್ಲ, ಅದನ್ನು ಅದರ ಜೊತೆಗೆ 7 ಲವಂಗ ಚೆನ್ನಾಗಿರೋದೊಂದು 7 ಲವಂಗ ತಗೊಂಡು ಹಿಂಗೆ ನಿಂಬೆಹಣ್ಣಿಗೆ ಚುಚ್ಬಿಟ್ಟು ನಿಂಬೆಹಣ್ಣಿಗೆ ನೋಡಿ, ಹಾಗೆ ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆ ಈಗ ಒಲೆ ಮೇಲೆ ಇಟ್ಬಿಡಿ. ಸ್ಟವ್ ಕಸಿ ಚೆನ್ನಾಗಿ ಉರಿಸಿ, ಅದೆಷ್ಟು ಚೆನ್ನಾಗಿ ಬೇಯುತ್ತೋ ಅದು ಬೆಂದೋಗಲಿ. ಫುಲ್ಲು ಕಪ್ಪಾಗೋವರೆಗೂ ಬೇಯಲಿ, ಬಿಟ್ಬಿಡಿ. ಚಟಪಟ ಅಂತ ಸಿಡಿಲಿ. ನಮ್ಮ ಮನೆಗೆ ಏನೇ ದೃಷ್ಟಿ ಇರಲಿ, ಮನೇಲಿ ಜಗಳ, ಮುನ್ಸು, ಕಿತಾಪತಿ ಏನೇ ಇದ್ದರೂ ಎಲ್ಲ ಹೊಂಟೋಗುತ್ತೆ. ತಲೆ ಕೆಡಿಸ್ಕೊಳ್ಳೇಬೇಡಿ. ಯಾರು ಕಣ್ಣು ಹಾಕವ್ರೆ, ಅವ್ರ ಕಣ್ಣು ಹಾಕವ್ರೆ, ಆ ದೃಷ್ಟಿ ಆಗೈತೆ, ಈ ದೃಷ್ಟಿ ಆಗೈತೆ, ಮನೇಲಿ ಶಾಂತಿ ಇಲ್ಲ, ಶಾಂತಿ ಇದೆ, ಏನಿದ್ರೂ ಎಲ್ಲ ಹೊಂಟೋಗುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಈ ಥರ ನಾನೊಂದು ಸತಿ ಟ್ರೈ ಮಾಡಿದೆ. ನಾನು ಹೀಗೆ ಒಂದೊಂದು ಟ್ರೈ ಮಾಡ್ತಾಯಿರ್ತೀನಿ. ಹಾಗೆ ನನಗೆ ಅನುಭವ ಆಗಿರೋದನ್ನ ನಾನು ಯೂಟ್ಯೂಬಲ್ಲಿ ನಿಮ್ಗಳ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಒಂದು 4 ಜನಕ್ಕೆ ನೀವು ತಿಳಿಸಿ. ಅವ್ರ ಮನೆಗಳಲ್ಲೇನಾದರೂ ದೃಷ್ಟಿ ಏನಾರು ಆಗಿದ್ದರೆ ಈ ಥರ ತಕ್ಕೊಳ್ಳಿ ಅಂತೇಳಿ ತೋರಿಸಿ, ವಿಡಿಯೋ ಕಳಿಸಿ. ಅವರು ನೋಡ್ಕೊಂಡು ದೃಷ್ಟಿ ತೆಗೆದುಕೊಳ್ಳಿ. ಈ ಥರ ಎಲ್ಲನೂ ಚೆನ್ನಾಗಿ ಬೇಯಿಸ್ಬಿಟ್ಟು ಸೀದಾದ್ಮೇಲೆಲ್ಲ ಚೆನ್ನಾಗಿ ಸೀದೋಗುತ್ತೆ. ಚಟಪಟ ಅಂತೆಲ್ಲ ಸಿಡ್ದೋಗುತ್ತಲ್ಲ, ಆಗ ಇದನ್ನು ತಗೊಂಡೋಗಿ ಆಚೆ ನಿಮ್ಮ ಮನೆ ಕಡೆ ಯಾವುದು ಮೈದಾನ ಇರುತ್ತೆ ಆ ಕಡೆ ಎಸ್ದುಬಿಡಿ. ಯಾರು ಓಡಾಡಬಾರ್ದು ಅಂತ ಜಾಗಕ್ಕೆ ಎಸ್ದುಬಿಡಿ ಅಷ್ಟೇ. ಇನ್ನೇನು ನೀವು ತುಂಬ ಏನು ಮಾಡಬೇಕಾಗಿಲ್ಲ. ತುಂಬ ಏನು ದುಡ್ಡು ವಿದ್ಯೆನೂ ಇಲ್ಲ, ತುಂಬ ದುಡ್ಡು ಖರ್ಚು ಆಗೋಲ್ಲ. ಅಲ್ಲೋಗಿ ಇಳಿ ತೆಗಿಬೇಕು, ಇಲ್ಲೋಗಿ ಇಳಿ ತೆಗಿಬೇಕು, ಏನು ಮಾಡಬೇಡಿ. ನೀವು ಶನಿವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಮನೆಯೆಲ್ಲ ಒಂದು ಇಳಿ ತೆಗ್ದು ಬಾಗ್ಲಿಗೆ ತಗೋಗಿ ಒಂದು ನಿಂಬೆಹಣ್ಣು ಕಟ್ ಮಾಡಿ. ಮತ್ತು ಮನೇಲಿ ನಿಮ್ಗೆ ತುಂಬ ದೃಷ್ಟಿ ಆಗ್ಬಿಟ್ಟೈತೆ ಅನ್ನೋಷ್ಟಂದಮೇಲೆ ಈ ಥರ ಒಂದು ಪ್ರಯೋಗನೂ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಮಾಡಿ, ಟ್ರೈ ಮಾಡಿ ನೋಡಿ. ಏನಾದರೂ ನಿಮ್ಗೆ ಅನಿಸುತ್ತೆ ಅನ್ನೋದಿದ್ದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ವಿಡಿಯೋ ಅಂತ. ಫುಲ್ ವಿಡಿಯೋನ ಅದು ಫುಲ್ ಎಲ್ಲ ಚೆನ್ನಾಗಿ ಸೀದೋಗೋವರೆಗೂ ನಾನು ಸೀಸ್ಬಿಟ್ಟು ಅದನ್ನು ತೆಗ್ದು ಆಚೆ ಹಾಕ್ತೀನಿ ನೋಡಿ. ಈ ಥರ ಸೀದಿದೆ. ಇದರ ಲವಂಗಗಳೆಲ್ಲ ಫುಲ್ಲು ಪುಡಿ ಆಗಿದೆ, ಬೆಂದು ಎಲ್ಲ ಉದುರೋಗಿದೆ ಬೆಂದು.